ಹಾವು ಕಚ್ಚಿದ್ರು ಕೂಡ ಇರುವೆ ಕಚ್ಚಿರಬಹುದು ಅನ್ಕೊಂಡು ನಿರ್ಲಕ್ಷ್ಯ ಮಾಡಿದಂತಹ ಓರ್ವ ಬಾಲಕಿ ಇದೀಗ ಮೃತಪಟ್ಟಿದ್ದಾಳೆ. ಇನ್ನೇನು ಶಾಲೆ ಆರಂಭ ಆಗುವಂತಹ ಹಿಂದಿನ ದಿನವೇ ಆಕೆ ಒಂದು ನೃತ್ಯ ಕ್ಲಾಸ್ಗೆ ಹೋಗಿದ್ರು. ಆ ನೃತ್ಯವನ್ನು ಕ್ಲಾಸ್ ಅಲ್ಲಿ ಮುಗಿಸಿಕೊಂಡು ವಾಪಸ್ ಬರುವ ದಾರಿಯಲ್ಲಿ ಹಾವು ಒಂದು ಕಚ್ಚಿದೆ. ಅಲಿನ್ ಎನ್ನುವಂತಹ ಒಂದು ವಿಷ ಸರ್ಪ ಕಾಲಿಗೆ ಕಚ್ಚಿದರ ಪರಿಣಾಮವಾಗಿ ಆಕೆ ಇಂದು ಮೃತಪಟ್ಟಿದ್ದಾಳೆ. ಇಂತಹ ಒಂದು ದಾರುಣ ಘಟನೆ ನಡೆದಿರುವಂತದ್ದು ಕೇರಳದ ಆರೂರ್ ಎಂಬಂತಹ ಪ್ರದೇಶದಲ್ಲಿ. ಬಹಳಷ್ಟು ಚುರುಕಾಗಿದ್ದಂತಹ ನಿಯಾ ಲೆನಿನ್ ಎನ್ನುವಂತಹ ಹುಡುಗಿ ಏನೋ ಒಂದು ಡ್ಯಾನ್ಸ್ ಕಲಿಯೋದಕ್ಕೆ ಹೋಗಿರ್ತಾಳೆ. ವಾಪಸ್ ಬರುವಾಗ ದಾರಿಯಲ್ಲಿ ಎಲ್ಲೋ ಒಂದು ಏನೋ ಹುಳು ಕಡಿದ ಹಾಗೆ ಆಗುತ್ತೆ. ಆಕೆ ಹಾಗೆ ಮನೆಗೆ ಬಂದು ಮನೆಯವರಿಗೆ ತೋರಿಸಿದಾಗ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದ್ರು ಕೂಡ ಹುಡುಗಿ ಏನ್ ಹೇಳ್ತಾಳೆ, ಇಲ್ಲ ನಂಗೆ ಡ್ಯಾನ್ಸ್ ಕ್ಲಾಸ್ ಇದೆ, ಏನೋ ಒಂದು ಚಿಕ್ಕ ಇರುವೆ ಕಚ್ಚಿರ್ಬೇಕು, ಹಾಗಾಗಿ ಇರ್ಲಿ ಅಂತ ಹೇಳಿ ಕೇವಲ ಅರಿಶಿನವನ್ನು ಹಚ್ಕೊಂಡು ಮಾತ್ರ ಹೋಗ್ತಾಳೆ. ಆದ್ರೆ ಅದಾಗಿ ಸ್ವಲ್ಪ ಹೊತ್ತಿನಲ್ಲಿ ಆಕೆಯ ಕಣ್ಣುಗಳು ತೇಲೋದಕ್ಕೆ ಆರಂಭ ಆಗುತ್ತೆ. ಕಣ್ಣೆಲ್ಲ ಮಂಜಾಗುತ್ತೆ. ಇದನ್ನು ಗಮನಿಸಿದಂತಹ ಆಕೆಯ ತಂದೆ ತಾಯಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆದ್ರೆ ಆಸ್ಪತ್ರೆಯಲ್ಲಿ ಎಷ್ಟೇ ಚಿಕಿತ್ಸೆ ಕೊಟ್ಟರು ಕೂಡ ಫಲ ಆಗೋದಿಲ್ಲ. ಐಸಿಯುನಲ್ಲಿ ಕೂಡ ಇಟ್ಟಿರ್ತಾರೆ. ತಂದೆ ಒಂದು ದೇವಸ್ಥಾನದ ಅರ್ಚಕನಾಗಿರೋದ್ರಿಂದ 12 ಲಕ್ಷ ರೂಪಾಯಿ ಆಸ್ಪತ್ರೆಯ ವೆಚ್ಚವನ್ನ ಭರಿಸೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಅವರಿವರಿಂದ ನೆರವನ್ನ ತೆಗೆದುಕೊಂಡು ಕೇವಲ 5 ಲಕ್ಷ ರೂಪಾಯಿಯನ್ನ ಮಾತ್ರ ಹೊಂದಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೆಲ್ಲ ಮಾಡಿದ್ರು ಕೂಡ ನಿಯಾ ಎನ್ನುವಂತಹ ಮುದ್ದು ಹುಡುಗಿ ಬದುಕಿ ಬರಲಿಲ್ಲ. ನಾಳೆ ಶಾಲೆಗೆ ಹೋಗ್ಬೇಕು ಅನ್ಕೊಂಡಂತಹ ಹುಡುಗಿ ಇದೀಗ ಮಸನವನ್ನ ಸೇರಿದ್ದಾಳೆ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್, ಪದವಿ ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.